ನೋಡಿ ಫ್ರೆಂಡ್ಸ್, ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ. ಬಟ್ ಯೂಟ್ಯೂಬ್ ಚಾನಲ್ ಮಾಡಿದರೂ ಕೂಡ ಈ ಮಾನಿಟೈಸೇಷನ್ ಆಗ್ತಾ ಇಲ್ಲ. ಎಷ್ಟೋ ನಿಯಮಗಳ ಪ್ರಕಾರ ಈ ಚಾನಲಲ್ಲಿ ಆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರೂ ಕೂಡ ಈ ಮಾನಿಟೈಸೇಷನ್ ಆಗ್ತಾ ಇಲ್ಲ. ಯಾಕೆ? ಏನು ತಪ್ಪು ಮಾಡ್ತಾ ಇದ್ದಾರೆ? ನೀವು ಕೂಡ ಈ ತಪ್ಪುಗಳನ್ನು ಮಾಡ್ತಾ ಇದ್ದೀರಾ? ಈ ತಪ್ಪುಗಳನ್ನು ನೀವು ಕೂಡ ಮಾಡ್ತಾ ಇದ್ದರೆ ನಿಮ್ಮದು ಕೂಡ ಮಾನಿಟೈಸೇಷನ್ ಆಗೋದಿಲ್ಲ. ಇದು ಖಂಡಿತವಾಗ್ಲು. ಯಾಕಂದರೆ ನಾನು ಅನುಭವಿಸಿದ್ದೇನೆ. ಯಾಕಂದರೆ ನನ್ನೂ ಕೂಡ 2 ಚಾನಲ್ ಕೂಡ ನಂದು ಗ್ರೋ ಆಯಿತು, 4000 ಅವರ್ಸ್ ಆಯಿತು. ಬಟ್ ಯೂಟ್ಯೂಬ್ ಚಾನಲ್ ಯಾವಾಗ ರಿವ್ಯೂ ಕಳಿಸ್ತೀವಿ ನೋಡಿ, ಆಗ ಅದು ರೀಯೂಸ್ಡ್ ಕಂಟೆಂಟ್ ಬಂದು ರಿಮೂವ್ ಮಾಡಿಬಿಟ್ರೆ ನನ್ನ 2 ಚಾನಲ್ ಕೂಡ ಟರ್ಮಿನೇಟೆಡ್ ಆಯಿತು. ಹಾಗಾಗಿ ನೋಡಿ, ನಿಮಗೆ 3 ಟ್ರಿಕ್ಸ್ಗಳನ್ನು, ಈ 3 ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಕೂಡ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ, ದಿನಾಲು ಕಷ್ಟಪಡ್ತಾ ಇದ್ದೀರಾ, ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀರಾ. ಹಾಗಾದರೆ ಈ 2-3 ತಪ್ಪು ಮಾಡಲಿಕ್ಕೆ ಹೋಗಬೇಡಿ. ಫಸ್ಟ್ ಒನ್, ಯಾವ ತಪ್ಪು ಮಾಡಬಾರ್ದು? ಇವಾಗ ನೀವು ಡೈಲಿ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀರಾ, ಹೌದಾ? ಈ ಡೈಲಿ ವಿಡಿಯೋಸ್ಗಳನ್ನ ಹಾಕಬೇಕಾದ್ರೆ ರೀಯೂಸ್ಡ್ ಕಂಟೆಂಟ್ ಅಂದರೆ ನೀವು ಒಂದು ವಿಡಿಯೋ ಹಾಕಿದ್ದನ್ನು ಇನ್ನೊಂದು ಸಾರಿ ಹಾಕಬಾರ್ದು. ಯಾವುದೇ ಕಾರಣಕ್ಕೂ ಹಾಕಬೇಡಿ. ಇದು ಭಾಳ ಇಂಪಾರ್ಟೆಂಟ್. ಇದು ರೀಯೂಸ್ಡ್ ಕಂಟೆಂಟ್ ಬರೋದೇ ಇದಕ್ಕೋಸ್ಕರ. ಹಾಗಾಗಿ ಪದೇ ಪದೇ ಹಾಕಿದಂಥ ವಿಡಿಯೋಸ್ಗಳನ್ನೇ ನೀವು ಹಾಕಲಿಕ್ಕೆ ಹೋಗಬೇಡಿ. ಇದು ಭಾಳ ಇಂಪಾರ್ಟೆಂಟ್. ಇದು ಮೊದಲನೇ ಒಂದು ಟ್ರಿಕ್ಸ್. ಇದು ಒಂದು ನಿಯಮವನ್ನು ನೀವು ಪಾಲಿಸಬೇಕು. 2ನೇ ನಿಯಮ ಏನು ಪಾಲಿಸಬೇಕು? 2ನೇ ನಿಯಮಪ್ಪ ಅಂದರೆ, ನೀವು ಯಾವುದೇ ಕಾರಣಕ್ಕೂ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀರಲ್ವ, ಆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡುವಂಥ ಸಮಯದಲ್ಲಿ ನಿಮ್ಮ ಚಾನಲ್ ಯಾವ ಕಂಟೆಂಟಿಗೆ ಸಂಬಂಧಪಟ್ಟಿರುತ್ತೆ ನೋಡಿ, ಆ ಕಂಟೆಂಟಿಗೆ ಅನುಗುಣವಾಗಿ ನೀವು ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಡೈಲಿ ಒಂದೊಂದು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು. ಒಂದು ದಿನ ಇವತ್ತು ವಿಡಿಯೋ ಹಾಕಿ 10 ದಿನ ಬಿಟ್ಟು ಇನ್ನೊಂದು ವಿಡಿಯೋ ಹಾಕಿದರೆ ನೀವು ಸಾಯುವವರೆಗೂ ಕೂಡ ಆ ಚಾನಲ್ ಏನಾಗೋದಿಲ್ಲ, ಮಾನಿಟೈಸೇಷನ್ ಆಗೋದಿಲ್ಲ. ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ, ಪ್ರತಿ ದಿನವೂ ಕೂಡ ಅಪ್ಡೇಟ್ ಮಾಡಬೇಕು ವಿಡಿಯೋಸ್ಗಳನ್ನು. ನೀವು HD ಮತ್ತು ಕಂಟೆಂಟ್ ಇರಬೇಕು. ನಿಮ್ಮ ಒಂದು ಚಾನಲ್ ಯಾವ ಕಂಟೆಂಟನ್ನು ಚೂಸ್ ಮಾಡ್ಕೊಂಡಿರ್ತೀರ, ಆ ಕಂಟೆಂಟಿಗೆ ಸಂಬಂಧಪಟ್ಟ ಹಾಗೆ ಡೈಲಿ ನೀವು ಏನು ಮಾಡಬೇಕು, ಕ್ವಾಲಿಟಿ ಇರುವಂತಹ, ಫೇಸ್ ವ್ಯಾಲ್ಯೂ ಇರುವಂತಹ, ಫೇಸ್ ಟು ಫೇಸ್ ವ್ಯಾಲ್ಯೂ ಇರುವಂತಹ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ. ಇದು 2ನೇ ನಿಯಮ. ಓಕೆ, ಇದೊಂದು ತಪ್ಪು ಮಾಡಲಿಕ್ಕೆ ಹೋಗಬೇಡಿ. ಇವು 2 ನಿಯಮಗಳನ್ನು ಪಾಲಿಸಬೇಕು. 3ನೇ ನಿಯಮ ಏನಪ್ಪ ಅಂದರೆ, ನೋಡಿ, ನೀವು ಚಾನಲ್ ಕ್ರಿಯೇಟ್ ಮಾಡಿರ್ತೀರ, ಮಾನಿಟೈಸೇಷನ್ ಮಾಡ್ಕೊಳ್ಬೇಕು ಅಂತ ತುಂಬ ನೀವು ಏನು ಮಾಡ್ಕೊಳ್ತಾ ಇರ್ತೀರ, ಒಳ್ಳೆ ಉತ್ಸಾಹದಿಂದ ಮಾಡ್ತಾ ಇರ್ತೀರ. ಬಟ್ ಎಲ್ಲರೂ ಕೂಡ ಇದು ಒಂದು ತಪ್ಪು ಮಾಡಿಬಿಡ್ತಾರೆ. ಇನ್ಸ್ಟಾಗ್ರಾಮ್ದಲ್ಲಿ, ಗೂಗಲಲ್ಲಿ, ಫೇಸ್ಬುಕ್ದಲ್ಲಿ ಏನು ಮಾಡಿಬಿಡ್ತಾರೆ, ಕೆಲವೊಂದು ಫೋಟೋಸ್ಗಳು, ಕೆಲವೊಂದು ಸಣ್ಣ ವಿಡಿಯೋಸ್ಗಳನ್ನು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿಬಿಟ್ಟಾಗ ಅದು ಕಾಪಿ ರೈಟ್ಸ್ ಅಥವಾ ಕಾಪಿ ಸ್ಟ್ರೈಕ್ ಬಂದುಬಿಟ್ರೆ ನಿಮ್ಮ ಒಂದು ಚಾನಲ್ ಟರ್ಮಿನೇಟ್ ಅಥವಾ ರಿಮೂವ್ ಮಾಡುವಂಥ ಸಂಭವ ಸಿಚುವೇಶನ್ 100ಕ್ಕೆ 95% ಇರುತ್ತೆ. ಹಾಗಾಗಿ ನೀವು ಈ ಒಂದು ತಪ್ಪನ್ನು ಮಾಡಲಿಕ್ಕೆ ಹೋಗಬಾರ್ದು. ಯಾವುದೇ ಕಾರಣಕ್ಕೂ ನೀವೇನು ಮಾಡಬಾರ್ದು, ಯಾವುದೇ ಕಾರಣಕ್ಕೂ ನೀವು ಇನ್ಸ್ಟಾಗ್ರಾಮ್ದಲ್ಲಿ, ಫೇಸ್ಬುಕ್ದಲ್ಲಿ ಯಾವುದೇ ಕಾರಣಕ್ಕೂ ನೀವು ವಿಡಿಯೋಸ್ಗಳು ಆಯಿತು, ಫೋಟೋಸ್ಗಳನ್ನು, ಇಮೇಜ್ಗಳನ್ನು ನೀವು ಏನು ಮಾಡಲಿಕ್ಕೆ ಹೋಗಬಾರ್ದು. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಲಿಕ್ಕೆ ಹೋಗಬೇಡಿ. ಈ ಥರ ಮಾಡಿದ್ರೆ, ಈ 3 ತಪ್ಪುಗಳನ್ನು ಮಾಡದೇ ಇದ್ದರೆ ನೀವು ಆರಾಮಾಗಿ ವಿತಿನ್ 1 ಮಂತಲ್ಲಿ 4000 ಅವರ್ಸ್ ವ್ಯೂಸ್ ಕಂಪ್ಲೀಟ್ ಮಾಡ್ತೀರಾ, ಜೊತೆಗೆ 1000 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಮಾಡ್ತೀರಾ. ಇಷ್ಟು ಕಂಪ್ಲೀಟ್ ಮಾಡಿದರೆ ಆರಾಮಾಗಿ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ಹಾಗೆ ರಿವ್ಯೂ ಹೋಗುತ್ತೆ, ಓಕೆ ಆಗಿಬಿಡ್ತದೆ. ಆಮೇಲೆ ತಿಂಗಳ ಅವ್ರು ಮಾಡ್ಕೊಳ್ಬೋದು. ಆದರೆ ಈ 3 ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ YT ಸ್ಟುಡಿಯೋದಲ್ಲಿ ಯಾವ ರೀತಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು, ಯಾವ ಸೆಟ್ಟಿಂಗ್ಸ್ಗಳನ್ನು ಆನ್ ಮಾಡಬೇಕು, ಯಾವ ಸೆಟ್ಟಿಂಗ್ಸ್ಗಳನ್ನು ಆಫ್ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದೇನೆ. ಇದು ಭಾಳ ಇಂಪಾರ್ಟೆಂಟು. ಆ ವಿಡಿಯೋ ಬೇಕಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ಈಗಲೇ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.